ಎಲ್ರಿಗೂ ನಮಸ್ಕಾರ. ಎಲ್ಲ ಶುರು ಮಾಡ್ಲಾ? ನಾವು ಒಂದು ನಿಮಿಷ ಸೈಲೆಂಟ್ ಆಗಿದ್ರೆ ಮಾತು ಕೇಳಿಸ್ಕೊಳ್ಳೋದು. ಮೈಸೂರಿಗೆ ಇಲ್ಲಿ ಬೆಂಗಳೂರಿಂದ ಈ ತರ ಜನರ ಸಂತೆ ನೋಡ್ಬೇಕಾದ್ರೆ ಮನಸ್ಸಲ್ಲಿ ಏನೋ ಪಟ 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 ಅಂತ ಹೊಡ್ಕೊಳುತ್ತೆ, ಒಂಥರ ಹಬ್ಬ. ನಿಮ್ಮ ಖುಷಿ ನೋಡಿದ್ರೆ ನಮಗೇನೋ ಒಂದು ಖುಷಿ ಆಗುತ್ತೆ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಪ್ರತಿ ಸಾರಿ ರಾಮನಗರ ಸಿಗ್ನಲ್ ಲೈಟಲ್ಲಿ ನಿಂತು ಅಲ್ಲಿ ಕಡಲೆಕಾಯಿ ಬೀಜ ತಗೊಂಡು ಏನಾರ ತಗೊಂಡು ತಿನ್ಕೊಂಡು ಹೋದ್ರೆ ಸಮಾಧಾನ ನನಗೆ. ಆದ್ರೆ ಇತ್ತೀಚೆಗೆ ಈ ಬೈಪಾಸ್ ರೋಡ್ ಅಂತ ಮಾಡಿದ ಮೇಲೆ ಒಂದು ಊರಿನ ಸೋಕ ಇದೇ ಹೊಟ್ಟೋಯ್ತು, ಆ ಕಡೆ ಹೊಟ್ಟೋಗ್ಬಿಡ್ತೀವಿ ಈಗ. ಅದಕ್ಕೆ ಇರಬೇಕು, ಬೈಪಾಸ್ ಸರ್ಜರಿಗಳು ಕೂಡ ಜಾಸ್ತಿ ಆಗೋಗಿರೋದು ಇವಾಗ. ಯಾರಿಗೂ ಹೃದಯನೇ ಇಲ್ಲ ಈಗ, ಹಾರ್ಟೇ ಇಲ್ಲ. ಅಂದ್ರೆ ಇದಕ್ಕೆ ಮುಂಚೆ ನಾವು ರಾಮನಗರ ಮೈಸೂರಿಗೆ ಹೋಗ್ಬೇಕಾದ್ರೆ ರಾಮನಗರ, ಚನ್ನಪಟ್ಟಣ, ಮಂಡ್ಯ ಅಲ್ಲಲ್ಲಿ ನಿಂತು ಎಲ್ಲೋ ಒಂದ್ ಕಡೆ ಊರು ಸೋಕೊಂಡು ಹೋದಾಗಿರೋ ಮಜಾನೇ ಬೇರೆ. ಈ ಬೈಪಾಸ್ ಅಲ್ಲಿ ಹೋಗೋದ್ರಲ್ಲಿ ಥ್ರಿಲ್ಲೇ ಇಲ್ಲ ನಮ್ಗೆ. ಆಕ್ಚುಲ್ ಆಗಿ ಎಲ್ಲ ಒಂಥರ ಫಾಸ್ಟ್ ಜರ್ನಿ ಆಗೋಯ್ತು. ಎಲ್ಲ ಬೇಗ 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 ಮುಗ್ದೋಗ್ಬೇಕು ಇವಾಗ. ಅದು ಈಗ ವಾತಾವರಣ ಆಗೋಗಿರೋದು. ಕೇಳಿಸ್ತಾ ಇದೆಯಾ ಮಾತಾಡೋದು? ಅದು ನೀವು ಸುಮ್ಮನೆ ಇದ್ರೆ ಕೇಳಕ್ಕಾಗೋದು, ಬೇರೆ ಎಲ್ಲ ಸೌಂಡ್ ಹಾಕ್ಬಿಟ್ಟಿದ್ದೀರಾ? ಕೇಳಿಸ್ತಿದ್ಯಾ ಇಲ್ವಾ? ಕೇಳಿಸ್ತಿಲ್ವಾ ಸರ್? ಆ ಸೌಂಡಿಗೆ ಆಕ್ಚುಲಿ ಸ್ವಲ್ಪ ಕೇಳಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ವಾ? ಬಂದ್ರ ಕೇಳಿಸ್ತಾ ಇದೆಯಾ ಇಲ್ವಾ? ಏನು ಕೇಳಿಸ್ತಾ ಇಲ್ವಾ? ಸರಿ ಹಿರಿಯಾಗಾರೆ ಪಟಾಕಿ ನಿಂತೋಗ್ಬಿಡ್ಲಿ, ಆಮೇಲೆ ಮಾತಾಡ್ತಾರೆ. ಕ್ರೇಜಿ ಸ್ಟಾರ್ ಅವರ ಕ್ರೇಜಿ ಅಭಿಮಾನಿ ಎಸ್. ಇನ್ನು ಎಷ್ಟಿದೆ ಪಟಾಕಿ? ಆಕ್ಚುಲಿ ರವಿ ಸರ್ ಮಾತೆ ಪಟಾಕಿ ಇದ್ದಂಗಿರುತ್ತೆ. ಅವರ 100 ವಾಲ ಹೊಡೆದ ಇಲ್ಲಿ 1000 ವಾಲ ಹೊಡಿತಾರೆ ಸರ್. ಪಟಾಕಿ ಆದ್ಮೇಲೆ ಹೇಳಿ. 2 minutes. ಪಟಾಕಿನೇ ಸೌಂಡ್ ಅಂದ್ರೆ ಅಲ್ಲೊಂದು ಜನ ಪಿ ಬೇರೆ ಊದ್ತಾ ಇರಲ್ಲ. ನಿಮ್ಗೆಲ್ಲ ಸೂಪರ್ ಕಂಡ್ರೆ ನೀವು. ಜಾತ್ರೆನೇ ನಿಜವಲ್ಲ, ಅದ್ಭುತವಾದ ಜಾತ್ರೆ ಇದು. ಅದು ಸೀರಿಯಸ್ ಆಗಿ ಆಕ್ಚುಲಿ ಇವತ್ತು ಯಾವುದೋ ಒಂದು ಸಿನಿಮಾ ಸೆಟ್ಗೆ ಬಂದಂಗಿದೆ. ಅಲ್ಲಿ ಒಂಥರ ಜೈಂಟ್ ವಿಲ್ಲು, ಈ ಪಟಾಕಿಗಳು, ಇಷ್ಟು ಅದ್ಭುತವಾದ ವೇದಿಕೆ. ನಿಜವಾಗ್ಲೂ ಡಿ.ಕೆ. ಸರ್ಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ, ಇಕ್ಬಾಲ್ ಸರ್ಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದ ವೇದಿಕೆನ ತಯಾರು ಮಾಡಿರೋಂಥ ಎಲ್ಲರಿಗೂ ಬನ್ನಿ ನಿಜವಾದ ಚಪ್ಪಾಳೆ. ಓಕೆ, ಐ ಥಿಂಕ್ ಪಟಾಕಿ ಹಚ್ಚಿ ಮಲಗ್ಬಿಟ್ರ ಅಂತ ಅವರು. ವರ್ಷಕ್ಕೊಂದ್ಸಾರಿ ಈ ರೀತಿ ಹಬ್ಬಗಳಾದಾಗ ಜೋರಾದ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡ್ಬೇಕು, ಹೌದಲ್ವಾ? ಇಲ್ವಾ?
ಹಬ್ಬನೇ ಕ್ರಿಯೇಟ್ ಮಾಡಿದ್ದಾರೆ, ಸೂಪರ್. ಓಕೆ, ಐ ಥಿಂಕ್ ಪಟಾಕಿ ಒಂದು ರೇಂಜ್ ಕಮ್ಮಿ ಆಗಿದೆ. ರವಿ ಸರ್ ನಿಮ್ ಮಾತು ಕೇಳಕ್ಕೋಸ್ಕರ ಇಡೀ ರಾಮನಗರ ಕಾಯ್ತಾ ಇದೆ ಸರ್. ಏನ್ರಪ್ಪ ರವಿ ಸರ್ ಮೈಕ್ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡಬೇಡಿ, ಫುಲ್ ಪಟಾಕಿ. ಹಲೋ ಹಲೋ, ಕೇಳಿಸ್ತಾ ಇದ್ಯಾ? ಮತ್ತೆ ಶುರುವಿಂದ ಮಾಡ್ಬೇಕಾ ಇಲ್ಲ ಅರ್ಧ ಕೇಳಿಸಿದ್ಯಾ? ಕೇಳಿಸ್ತದೆ ಕೇಳಿಸ್ತದೆ. ಅಪ್ಪ ಪಿ ಒಂದ್ 2 ನಿಮಿಷ ಇರ್ಲಾ? ಆಕ್ಚುಲಿ ಇಷ್ಟೊಂದು ಪಟಾಕಿಗಳು ಬಂತು ಅಂದ್ರೆ ಮತ್ತೊಬ್ಬ ವ್ಯಕ್ತಿಯ ಆಗಮನ ಆಗಿದೆ. ಯಾರು ಅಂತ ನೀವೆಲ್ಲರಿಗೂ ಗೊತ್ತಾಗಿರ್ಬೋದು. ಯಾರು ಎಕ್ಸಾಕ್ಟ್ಲಿ, ಅವರು ಕೂಡ ಕೆಲವು ನಿಮಿಷದಲ್ಲಿ ವೇದಿಕೆ ಮೇಲೆ ಬರ್ತಾರೆ. ರವಿ ಸರ್, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಪಟಾಕಿಗಿಂತ ಸಕ್ಕದಾಗಿರುತ್ತೆ ಅಂತ ಗೊತ್ತು. ರಾಮನಗರ ರೆಡಿನಾ? ನಮ್ಮ ಕ್ರೇಜಿ ಸ್ಟಾರ್ ಇವಾಗ ಕ್ರೇಜಿಯಾಗಿ ಮಾತಾಡ್ತಾರೆ, ನೀವು ಕ್ರೇಜಿಯಾಗಿ ಚಪ್ಪಾಳೆ ಹೊಡಿರಿ. ಓಕೆ, ಎಸ್ ತಗೊಳ್ರಪ್ಪ, ಮತ್ತೆ ಶುರು ಮಾಡ್ತೀನಿ. ಚಲೋ. ಹಲೋ, ಎಲ್ರಿಗೂ ನಮಸ್ಕಾರ. ಆಕ್ಚುಲ್ ಆಗಿ ಏನ್ ಗೊತ್ತಾ, ರೋಡ್ಸ್ ಅನ್ನೋದೇ ಒಂದು ಊರಿಂದ ಒಂದು ಊರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಸಂಬಂಧಗಳನ್ನ ಸೇರಿಸೋದೇ ರೋಡ್ಗಳು ಆಕ್ಚುಲ್ ಆಗಿ. ಅಂಥದ್ರಲ್ಲಿ ನಾವು ಬೆಂಗಳೂರಿಂದ ಮೈಸೂರು ಇಲ್ಲ ಊಟಿ ಎಲ್ಲೇ ಶೂಟಿಂಗ್ ಹೋಗ್ಬೇಕಾದ್ರೂ ನಾವು ರಾಮನಗರ ಮುಟ್ಬಿಟ್ಟೆ ಹೋಗ್ಬೇಕು, ರಾಮನಗರ ಟಚ್ ಮಾಡಿಬಿಟ್ಟೆ ಹೋಗ್ಬೇಕು. ಆ ರಾಮನಗರ ಸಿಗ್ನಲ್ ಲೈಟ್ ಬಂದಾಗ ಅಲ್ಲೇನಾದರೂ ಕೊಂಡ್ಕೊಂಡು ಕಾರಲ್ಲಿ ತಿನ್ಕೊಂಡು ಹೋದಾಗ ನಮಗೆ ಸಂಬಂಧ ಬೆಳೆಯೋದು ಹಾಗೆ. ಆದರೆ ಈಗ ಬೈಪಾಸ್ ಅನ್ನೋ ರೋಡ್ಗಳು ಬಂದು ಸಂಬಂಧಗಳು ಕಟ್ಟಾಗಿ ಹೋಗ್ತಾ ಇದೆ. ಫಾಸ್ಟ್ ಲೈಫ್ ಆಗೋಯ್ತು, ಈಗ ಜರ್ನಿ ಫಾಸ್ಟ್ ಆಗೋಯ್ತು. ಎಲ್ಲ ಮುಂದಕ್ಕೆ ಓಡೋಗ್ಬೇಕು ಫಾಸ್ಟ್ ಅನ್ಕೊಂಡು ಬೈಪಾಸ್ ಮಾಡಿ ಊರಿಂದ ಊರು ಕನೆಕ್ಷನ್ಸೇ ಬಿಟ್ಟೋಯ್ತು. ಅಂಥದ್ರಲ್ಲಿ ಇವತ್ತು ಇಲ್ಲಿ ಬಂದು ಸೇರಿದಾಗ ನಿಮ್ಮನ್ನೆಲ್ಲ ನೋಡಿದಾಗ ರಾಮನಗರ ಬಂದು ಟಚ್ ಮಾಡಿದಾಗ ಹೃದಯಗಳು ಬಡ್ಕೋತಿರ್ಬೇಕಾದ್ರೆ ಮನಸ್ಸಿಗೆ ಅಷ್ಟೇ ಖುಷಿ ಆಗ್ತಾ ಇದೆ. ಇವತ್ತು ನಿಮ್ಮನ್ನು ನೋಡೋದು ಅಷ್ಟು ಸಂತೋಷ ಆಯಿತು. ಚಾಮುಂಡೇಶ್ವರಿ ಕರಗ ಅಲ್ವಾ ಸರ್ ಇದು? ವರ್ಷಕ್ಕೊಂದ್ಸರಿ ನಡೆಯುತ್ತೆ ಅಂತ ಹೇಳಿದ್ರಿ. ನಾನು ಹುಟ್ಟಿದ್ದು ಕಬ್ಬನ್ಪೇಟೆಯಲ್ಲಿ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಹೆಗಲ ಮೇಲೆ ಕೂರಿಸ್ಕೊಂಡು ಕರ್ಗಕ್ಕೆ ಕರ್ಕೊಂಡೋಗೋರು ಕಬ್ಬನ್ಪೇಟೆಯಲ್ಲಿ. ಅದು ಬಿಟ್ರೆ ಮತ್ತೆ ಇವತ್ತೇ ಈ ಕರ್ಗ ಅಂತ ಬಂದಿರೋದು ಇವತ್ತೇ ನಾನು. ಅಟ್ಲೀಸ್ಟ್ ಈ ತರ ಹಬ್ಬಗಳು ಜನಗಳನ್ನ ಒಂದು ಮಾಡುತ್ತೆ, ಸಂಬಂಧಗಳನ್ನ ಮತ್ತೆ ಒಟ್ಟಿಗೆ ಸೇರಿಸುತ್ತೆ, ಒಂದು ನಗು ಸೇರುತ್ತೆ. ಅಂದ್ರೆ ಇಂಥ ಹಬ್ಬಗಳು ವರ್ಷಕ್ಕೆಲ್ಲ ತಿಂಗಳಿಗೆ ಒಂದ್ಸರಿ ಮಾಡ್ತಾನೆ ಇರಬೇಕು ನಾವು, ಹಾಗಾದ್ರೆ ಒಟ್ಟಿಗೆ ಸೇರ್ತಾ ಇರ್ತೀವಿ ನಾವು. ಹಬ್ಬಗಳು ಮಾಡೋದೇ ಅದಕ್ಕೆ, ಮನೆಗಳೆಲ್ಲ ಹಬ್ಬ ಮಾಡೋದು ಅದಕ್ಕೆ. ಸಂಬಂಧಗಳು ದೂರ ಆಗಬಾರ್ದು, ಒಟ್ಟಿಗೆ ಇರಬೇಕು ಅನ್ನೋದು ಅಷ್ಟಕ್ಕೆ ನಾವೆಲ್ಲ ಸೇರೋದು. ನನಗಂತೂ ಕೈ ಕಾಲು ಓಡ್ತಾ ಇಲ್ಲ, ಮಾತಾಡಬೇಕಾ ಕೇಳಿಸ್ತದೆ, ನನಗಂತೂ ಕೇಳಿಸ್ತಾ ಇಲ್ಲ ನನಗೆ. ಇಲ್ಲ, ಇದು ಆಕ್ಚುಲಿ ಓಕೆ